ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಚಟ್ಪಟ್ ರೈಸ್. ಚಟ್ಪಟ್ ರೈಸ್ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಒಂದು ಕುಕ್ಕರಿಗೆ 2 ಸ್ಪೂನ್ ತುಪ್ಪ, ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಹೋಲ್ ಸ್ಪೈಸಸ್ ಹಾಕೋಣ. ಕಾಳು ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ. ನಂತರ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋಣ. ಮೆಂತ್ಯ ಸೊಪ್ಪಿಲ್ಲ ಅಂದರೆ ಡ್ರೈ ಮೆಂತ್ಯನೂ ಹಾಕ್ಬೋದು. ಹಸಿಮೆಣಸು, ಖಾರಕ್ಕೆ ಎಷ್ಟು ಬೇಕಷ್ಟು. ಆನಿಯನ್, 2 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿದ್ದೀನಿ ಇಲ್ಲಿ. ಆನಿಯನ್ ಸ್ವಲ್ಪ ಫ್ರೈ ಆಗ್ತಾ ಇರಬೇಕಾದ್ರೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆನಿಯನ್ನಿಗೆ ನೀಟಾಗಿ ಉಪ್ಪು ಹಿಡಿಯುತ್ತೆ, ಆಮೇಲೆ ನೀಟಾಗಿ ಬೇಯುತ್ತೆ. ಆನಿಯನ್ ಸ್ವಲ್ಪ ಫ್ರೈ ಆಗಲಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ಫ್ರೈ ಆಗಲಿ, ಹಸಿ ವಾಸನೆ ಹೋಗಲಿ ಅದರದ್ದು. ಹಸಿ ಬಟಾಣಿ, ನಾನಿಲ್ಲಿ 1 ಲೋಟ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ. ಯಾವ ರೈಸ್ ಆದರೂ ತೊಗೋಬೋದು, ಉದುದ್ರಾಗೆ ಚೆನ್ನಾಗಿ ಬರುತ್ತೆ. ಬಾಸ್ಮತಿ ರೈಸಿಗೆ 2 ಲೋಟ ನೀರು ಬೇಕಾಗುತ್ತೆ. ಸೊ 1 ಲೋಟ ನೀರು ಹಾಕ್ತೀನಿ. ಇನ್ನೊಂದು ಲೋಟ ಹಾಲು ಹಾಕಬೇಕು, ಆಮೇಲೆ ಹಾಕೋಣ. ನೀರು ಚೆನ್ನಾಗಿ ಕುದೀಲಿ. ನೀರು ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಹಾಲು ಹಾಕಿ. ಫಸ್ಟೇ ಹಾಲು ಹಾಕಿಬಿಟ್ರೆ ಅದು ಹೊಡೆದ್ಬಿಡುತ್ತೆ. ಸೊ ಹಂಗಾಗಿ ನೀರು ಕುದ್ಮೇಲೆ ಹಾಲು ಹಾಕಿ. ಈಗ ಇದು ಫುಲ್ ಚೆನ್ನಾಗಿ ಕುದೀಲಿ. ಅದಕ್ಕೆ ನಾನು ಫಸ್ಟೇ ರೈಸ್ನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನಾವು ಇದನ್ನು ಕುಕ್ಕರಲ್ಲಿ ಸಹಿತ ಮಾಡ್ಬೋದು. ನಾನಿಲ್ಲಿ ಓಪನ್ ಆಗೇ ಮಾಡ್ತಾಯಿದ್ದೀನಿ. ಕುಕ್ಕರಲ್ಲಿ ಕೂಗ್ಸೋದಿದ್ರೆ 1 ವಿಷಲ್ ಸಾಕು. ಇಲ್ಲ ಅಂದರೆ ಹೀಗೆ ಓಪನಲ್ಲಿ ಕೂಡ ಮಾಡ್ಬೋದು. ಬೇಗ ಆಗೋಗ್ಬಿಡುತ್ತೆ, ಬಾಸ್ಮತಿ ರೈಸ್ ಅಲ್ಲ. ಸೊ ಹಾಗಾಗಿ ಬೇಗ ಆಗೋಗ್ಬಿಡುತ್ತೆ. ತುಂಬ ಕೈ ಆಡಿಸ್ತಾ ಇರಬೇಡಿ, ಯಾಕಂದರೆ ಅದು ಬಾಸ್ಮತಿ ರೈಸು ಕಟ್ಟಾಗುತ್ತೆ. ಬಾಸ್ಮತಿ ರೈಸ್ 90% ಬೆಂದಾದಮೇಲೆ ಲಾಸ್ಟಿಗೆ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಮುಚ್ಚಿಟ್ಬಿಡೋಣ 5 ಮಿನಿಟ್ಸ್. 5 ಮಿನಿಟ್ಸ್ ಆದ ನಂತರ ಚಟ್ಪಟ್ ರೈಸ್ ರೆಡಿ. ಇದು ತುಂಬ ಸ್ಪೈಸಿ ಏನಿರಲ್ಲ, ಮೈಲ್ಡಾಗಿರುತ್ತೆ. ಒಂದ್ಸಲ ನಿಮ್ಮನೇಲೂ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.